ನೋಡ್ರಿ ಇಲ್ಲಿ ಫುಲ್ ನೇಚರ್ ಹೆಂಗದ, ಮಸ್ತ್ ಅದ. ಆ್ಯಂಡ್ ಇಲ್ಲಿ ಪ್ಲೇಸ್ ನೋಡ್ರಿ ಹೆಂಗೆ ಕಾಣತ್ತದ, ವ್ಯೂ ನೋಡ್ರಿ ಇದು. ಈ ಸ್ಟೆಪ್ಸ್ ಅಂತೂ ನೋಡ್ರಿ ಹೆಂಗ್ ಮಾಡ್ಯಾರ ಅಂದ್ರ ಭಾರಿ ಪ್ಲಾನ್ ಇಟ್ಕೊಂಡ್ ಮಾಡ್ಯಾರ. ಈಗ ಎಲ್ಲ ಹೊಂಟಿದೇವ್ರ ಅಂದ್ರ ಸೊ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಎಲ್ಲಪ್ಪ ಅಂದ್ರೆ ಶಿವಮೊಗ್ಗದಾಗಿದ್ದೇವೆ. ಇವಾಗ ಎಲ್ಲಿಗೆ ಹೊಂಟಿದ್ದೇವೆ ಅಂದ್ರೆ ಎಲ್ಲಿಗೆ ಹೊಂಟಿದ್ದೇವಪ್ಪ ಅಂದ್ರೆ ಅಪ್ಪ ಎಲ್ಲಿಗೆ ಹೊಂಟಿದ್ದೇವ? ಯಾವ ಟೆಂಪಲ್ ಸೊ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಮತ್ತು ಫಸ್ಟ್ ಬ್ಯಾಗ್ ಹಿಂದಿಡು. ಚಲೋ ಸರಿ ಸರಿ ತೆಗೆ. ಹಾಂ, ಸೊ ಗೈಸ್ ಫೈನಲಿ ಮನೆಯಿಂದ ಹೊರಗಾಗಿದ್ದೇವೆ. ನಾನು ಮತ್ತು ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಅವ್ರು ಗೊತ್ತು. ಸೊ ಇವ್ರು ನಮ್ಮ ಮಾಮ ನೋಡ್ರಿ. ಮಾವ ಈಗ ಎಲ್ಲ ಹೊಂಟಿದ್ದೇವ್ರ ಅಂದ ವಿಶೇಷವಾಗಿ ಹರಿಹರಪುರ ಎಲ್ಲ ಹೋಗ್ತಾ ಇದೀವಿ. ಹರಿಹರಪ್ಪ ಯಾವುದು? ಹರಿಹರಪುರ ಮಠ. ಹಾಂ, ವಿಶೇಷ ಮತ್ತೆ ಹೇಳ್ತೀನಿ. ಮತ್ತೆ ಹೇಳ್ತೀರಾ? ನೈಸ್. ಸೊ ಗೈಸ್ ನೋಡ್ರಿ ಶಿವಮೊಗ್ಗ ಕ್ಲೈಮೇಟ್ ಹೆಂಗದ ಅಂತ. ನಮ್ಮ ಉತ್ತರ ಕರ್ನಾಟಕ ಒಂದಂದ್ರೆ ಆಯ್ತು ಅಷ್ಟೇ, ಫುಲ್ ಬೆಂಕಿ. ಇಲ್ಲಂತೂ ಫುಲ್ ಬಿಸಿಲೇ ಇಲ್ಲ ಹೊಟ್ಟೆ. ಸೊ ಎಷ್ಟು ಡಿಗ್ರಿ ಅದ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 25 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, ಬಿಸಿಲು ಅಷ್ಟೇ ಇರ್ಬೋದು. ಹಾಂ ರೀ, ಮಲೆನಾಡು ಹೆಬ್ಬಾಗಿಲ್ಲ ಶಿವಮೊಗ್ಗ. ಏನ್ರಿ ಮಲೆನಾಡು ಹೆಬ್ಬಾಗಿಲ್ಲ ಶಿವಮೊಗ್ಗ ವಿಶೇಷ. ಓ ಶಿವಮೊಗ್ಗ ತಂಪು, ಆದ್ರೆ ಶಿವಮೊಗ್ಗದಲ್ಲೂ ತುಂಬಾ ಬಿಸಿಲಾಗ ಹೋಗಿದೆ ಈಗ. ಇದೇ ತೆಗಿದಾರ ನಿಮಗ? ಇಲ್ಲ ಇಲ್ಲ. ಹಾ, ಇವಾಗ ಎಷ್ಟು ಡಿಗ್ರಿ ಆಗಿದೆ? ಇವಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಹೇಳ್ರಿ ನೋಡಮ್ಮ. ಈಗ ಮೊಬೈಲ್ ಅಲ್ಲಿ ನೋಡ್ತೀನಿ 29. ನಮ್ಮಲ್ಲಿ 45 ತಕ ಹೋಗ್ತದ್ರಿ. ಅಂದ್ರ ಬಿ ನಾವು ಏನಾಗಲ್ಲ. ಬಟ್ ನೀವು 29ಗೆ ಇದು ಅನ್ಲತ್ತದ. ಇಲ್ಲ, ಇವತ್ತು ಸ್ವಲ್ಪ ಮೋಡ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಶೆಕೆ. ಅಂದ್ರ ಬಿ ನೀವು ಅಂದ್ರೆ ನಮ್ಗೆ ಸೈಡ್ ಬಂದ್ರ ಅಂದ್ರೆ ಭಾಳ ಏನಂತಾರೆ ಶೆಕೆ ಆಗ್ತದ ಅಂದಂಗೆ ಐತ್ರಿ. 2 ದಿನ ಬಿ ನಿಂದ್ರಲ್ಲ ಅನ್ನಿಸ್ತದ್ರಿ ನೀವು. ಇಲ್ಲ ಹಾಂ, ಇಲ್ಲ ಹೌದಿಲ್ಲ. ಆಯ್ತು, ಏನಂದ್ರ ನಮ್ದು ಮಾಮ ನಾ ಕಾರ್ ನಡೆಸ್ಬೇಕಲ್ಲತ್ತೀನಿ, ಅವ್ರು ಕೊಡಲ್ಲ ಆಗ್ಯಾರ. ಯಾಕ್ರಿ ಕಾರ ಕೊಡಲ್ಲಾಗಿರಿ? ನಾನು ಯಾರಿಗೂ ಕಾರ್ ಕೊಡಲ್ಲ. ಹೌದು, ಯಾಕಂದ್ರೆಲ್ಲ ಪ್ರತಿಯೊಬ್ಬರು, ನಾನೇ ಆಗ್ಲಿ ನೀವು ಬಿ ಆಲ್ಮೋಸ್ಟ್ ಅವ್ರವ್ರ ಗಾಡಿಗೆ ಅವ್ರ ಹೆಂಡತಿಗಿಂತ ಜಾಸ್ತಿ ಇಷ್ಟಪಡ್ತಾರ ಅನ್ನೋದು ಎಕ್ಸಾಂಪಲ್. ಈಗ ನಮ್ಮ ಅಮ್ಮ ಒಬ್ಬರು ನೋಡ್ರಿ. ಸೊ ನಾ ಬಿ ನನ್ನ ಬೈಕ್ ಯಾರಿಗಾರ ಕೊಡೋ ಟೈಮಿಗೆ ನಂಗೆ ಬಿ ಹಂಗೆ ಆಗ್ತದ. ಸೊ ಅದಕ್ಕಲ್ಲಿ ನಮ್ಮ ಅಮ್ಮ ಬಿ ನನ್ನ ಕೈದಾಗ ಕಾರ್ ಕೊಡಲ್ಲಾಗ್ಯದ. ನೋಡ್ರಿ, ನಮ್ಮ ಅಕ್ಕಗ AC ಆಗಿ ಬರ್ಲಾಗ್ಯದ. ಅದಕ್ಕಲ್ಲಿ ಯಾವ ಥರ ಕೂತಾಳ ನೋಡ್ರಿ. ಹೊಡಿ ಜಲ್ದಿ ವಾಮಿಟ್ ಹೊಡಿ. ಹಾಕು ಹಾಕಕ್ಕ. ಫೈನಲಿ ಹರಿಹರಪುರ ಮಠಕ್ಕೆ ರೀಚ್ ಆಗ್ದೇವ್ ನೋಡ್ರಿ. ಸ್ಟಾರ್ಟಿಂಗೇ ಇಲ್ಲ, ಒಂದು ಶ್ರೀ ಆಂಜನೇಯನ ಸ್ಟ್ಯಾಚು ಅದ, ತೋರಿಸ್ತೀನಿ ಗೈಸ್. ನಮ್ಮ ಕಲಬುರ್ಗಿದು ಕೋರಂಟಿ ಹನುಮಾನ್ ಟೆಂಪಲ್ ಆದ ಬಳಕ ಇಷ್ಟು ದೊಡ್ಡದು ಹನುಮಾನ್ ಅಂದ್ರೆ ಇಲ್ಲೇ ನೋಡ್ಲತ್ತೀನಿ ನೋಡ್ರಿ. ಮಿನಿಮಮ್ ಅಂದ್ರೆ ಬಿ ಒಂದು 25 to 30 ಫೀಟರ ಇರ್ಬೋದು ಅನ್ಸ್ಲತ್ತದ ನೋಡ್ರಿ. ಅದರೊಂದು ಆಮೆ ಎಷ್ಟು ದೊಡ್ಡದ ಇದು. ಫಸ್ಟ್ ಟೈಮ್ ನಾ ಇಟ್ಟು ದೊಡ್ಡದು ಆಮೆ ನೋಡ್ಲತ್ತಿದ್ದು. ಸೊ ಅಲ್ಲಿಂದ ಎದುರುಗಡೆಯಿಂದ ಆಂಜನೇಯಂದು ಸ್ಟ್ಯಾಚು. ನಿಜವಾದ ದರ್ಶನ. ತೆಗಿಲ್ಲ ನಾನೀಗ. ಹಾಂ, ತೆಗಿ. ಸೊ ವಾಯ್ಸ್ ಇವಾಗ ಒಳಗೆ ಎಂಟ್ರಿ ಅಲ್ಲತ್ತಿದ್ದೆವು. ಸೊ ಗೈಸ್ ಏನಂದ್ರೆ ಈ ಥರ ಪ್ಲೇಸನ್ನು ಫಸ್ಟ್ ಟೈಮ್ ನೋಡ್ಲತ್ತೀನಿ ಸೀರಿಯಸ್. ಯಾಕಂದ್ರೆ ನಾನು ಜಾಸ್ತಿ ಟ್ರಾವೆಲ್ ಮಾಡಿಲ್ಲ, ಬಟ್ ಇದೇ ಟೈಮ್ ಫಸ್ಟ್ ಟೈಮ್ ನಾನು ನೋಡ್ಲತ್ತಿದ್ದು. ಸೊ ಇಲ್ಲಿ ನೋಡ್ರಿ, ಆ ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅದ.
ಅಲ್ಲಿನ ನೀರು ಅಲ್ಲಿ ಹೋಗಿ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ ಇದು ಟೆಂಪಲ್ ಹರಿಹರಪುರ ಮಠ ಅಂತ. ಸೊ ಒಳಗೆ ಮೊಬೈಲ್ ಅಲೋ ಅದೇನು ಗೊತ್ತಿಲ್ಲ. ಸೊ ಒಳಗೆ ಇಲ್ಲೇನಕ್ಕೆ ಅಲೋ ಇಲ್ಲ, ಇಲ್ಲೇ ಲಾಸ್ಟ್ ಟೈಮ್. ಸೊ ಮಸ್ತ್ ಅದ ಎಂಟ್ರೆನ್ಸಿಗೆ ಇನ್ನೂ ಸ್ವಲ್ಪ ಇನ್ನೂ ಸ್ಟ್ಯಾಚ್ಯೂದು ರೆಡಿ ಮಾಡ್ಲತ್ತಾರ. ಆಗ ಹೋಗ್ಬೇಕಂದ್ರೆ ಮೊಬೈಲ್ ಅಲೋ ಇಲ್ಲ. ಸೊ ಇಲ್ಲಿದ್ದು ಆಮೇಲೆ ಸಿಗ್ತೀನಿ. ಸೊ ಗೈಸ್ ಅದಾದ್ಮೇಲೆ ಇಲ್ಲಿ ಅಗಸ್ತ್ಯ ಋಷಿಗಳದ್ದು ಒಂದು ಸ್ಟ್ಯಾಚ್ಯೂ ಅದ. ಸೊ ಗೈಸ್ ನೋಡ್ರಿ ಇಲ್ಲಿ ಇನ್ನೊಂದು ಯಾವುದಪ್ಪ ಅಂದ್ರೆ ಕಾಮಧೇನು ವಿಮಾನ ಗೋಪುರ. ಸೊ ಇಲ್ಲಿ ಮ್ಯಾಲೆ ಬಂದಿದ್ದೆವು, ಹೊಂಟಿದ್ದೆವು. ಸೊ ಆ್ಯಂಡ್ ಏನಪ್ಪ ಅಂದ್ರೆ ಸ್ಟೆಪ್ಸ್ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಾಡ್ಯಾರ. ನೋಡ್ರಿ ಇಲ್ಲಿ ಫುಲ್ ನೇಚರ್ ಹೆಂಗದ, ಮಸ್ತ್ ಅದ. ಆ್ಯಂಡ್ ಇಲ್ಲಿ ಪ್ಲೇಸ್ ನೋಡ್ರಿ ಹೆಂಗೆ ಕಾಣತ್ತದ, ವ್ಯೂ ನೋಡ್ರಿ ಇದು. ಈ ಸ್ಟೆಪ್ಸ್ ಅಂತೂ ನೋಡ್ರಿ ಹೆಂಗೆ ಮಾಡ್ಯಾರ ಅಂದ್ರೆ ಭಾರಿ ಪ್ಲಾನ್ ಇಟ್ಕೊಂಡು ಮಾಡ್ಯಾರ. ಕೊಬ್ಬರಿ ಮಾಡ್ತಿರ್ತಾರೆ.